ಹೇಗೆ ಹೇಳಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನನ್ನ ಮನಸ್ಸಲ್ಲಿರೋ ಮಾತು ಅಲ್ಲಿ ನೋಡಿ, ಆ ರೂಪ. ನಾನು ಓದಿಲ್ಲ, ನನಗೆ ಓದಕ್ಕೆ ಬರಲ್ಲ. ಅನಾಥೆಯಾಗಿ ಹುಟ್ಟೆ, ಅನಾಥೆಯಾಗೆ ಬೆಳೆದೆ. ನನ್ನ ಮನಸ್ಸು ಇನ್ನೊಬ್ರು ಮನಸ್ಸನ್ನ ಅರ್ಥ ಮಾಡ್ಕೊಂಡ್ಮೇಲೆ ರಾತ್ರಿ ಕಲ್ತ್ಕೊಂಡೆ. ನಾನು ಬರೆಯುವಂಥ ಅಕ್ಷರಗಳೇ ನನ್ನ ಪ್ರೀತಿಯ ಪ್ರತಿರೂಪ. Sole somme, sole fo, sole mon, sole mon. Sole somme, sole somme, sole so. Sole somme, sole somme, sole somme, sole somme. ನನ್ನ ಪ್ರೀತಿ ಅನಿರುದ್ಧ ಗೊತ್ತಾಗಬೇಕು. ಪಂಚಭೂತಗಳು ನಂಗೆ ಸಹಾಯ ಮಾಡಬೇಕು. ಪುಣ್ಯ, ಪುಣ್ಯ, ಏನಾಯ್ತು? ಅಳ್ಬೇಡ. ಇಲ್ಲಿ ನೋಡು, ಆ ಅಕ್ಷರಗಳೇ ಹೇಳತ್ತೆ ನಿಂದು ಎಷ್ಟೊಳ್ಳೆ ಪ್ರೀತಿ ಅಂತ. ಅಮ್ಮ, ಅಪ್ಪ, ಅನಿರುದ್ಧ್, ಈ ಮಾತುಗಳು ನನ್ನ ತಮ್ಮನ ಮನಸ್ಸಲ್ಲಿ ತಟ್ಟೋ ಹಾಗೆ ಮಾಡಿದ್ಯಾ. ವಾಟ್ ಅ ಗ್ರೇಟ್ ಲವರ್ಸ್ ನೀವು. ಆಲ್ ದಿ ಬೆಸ್ಟ್. ನಿಜವಾಗ್ಲೂ ಲವ್ವನ ಮ್ಯಾಜಿಕ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿರ್ಲಿಲ್ಲ. ನಿಮ್ಮಿಬ್ಬರ ಪ್ರೀತಿ ನೋಡಿ ಖುಷಿ ಆಯ್ತು. ಇಟ್ಸ್ ಟೈಮ್ ಫಾರ್ ದ ಅನೌನ್ಸ್ಮೆಂಟ್. 2024 ವ್ಯಾಲೆಂಟೈನ್ಸ್ ಡೇ ವಿನ್ನರ್ ಅನೌನ್ಸ್ ಮಾಡನ್ವಾ? ದ ವಿನ್ನರ್ ಈಸ್ ಮಿಸ್ ಪುಣ್ಯ. ಮಿಸ್ ಪುಣ್ಯ. ಪುಣ್ಯ, ಈ ಬಹುಮಾನನ ಅನಿರುದ್ಧ್ ಕೈಯಲ್ಲಿ ತಗೋಬೋದಾ? ಅನಿರುದ್ಧ್, ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಗೋ ಗೋ ಗೋ.
ಹತ್ರನಾ? ದೇವ್ರ ಹತ್ರ ಹೋಗೋದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬರ್ಬೇಕಾ? ಕುಲಗುರುಗಳಿಗೆ ಪ್ರಣಾಮಗಳು. ಶೀಘ್ರಮೇವ ಕಾರ್ಯಸಿದ್ಧಿ ಪ್ರಾಪ್ತಿರಸ್ತು. ನೀನ್ ಅನ್ಕೊಂಡಿದ್ದನ್ನ ಸಾಧಿಸಿದೀಯಾ? ನಾಗಮಣಿನ ವೈನತೆಯನ ಹತ್ರ ಇಟ್ಟು ಪೂಜೆ ಮಾಡಿದ್ರೆ ಎಲ್ಲ ದೋಷಗಳೂ ಹೋಗುತ್ತೆ. ನಾಗಮಣಿ ನಮೋ ವೈನತೆಯಾಯ ನಮಃ. ನಮೋ ವೈನತೆಯಾಯ ನಮಃ. ನಮೋ ವೈನತೆಯಾಯ ನಮಃ. ನಾಗಮಣಿ ನಿನ್ನ ಹತ್ರ ಇರೋದ್ರಿಂದ ನೆನ್ಗಿರೋ ಚಿಕ್ಕ ಚಿಕ್ಕ ದೋಷಗಳೆಲ್ಲ ಕಳೆದಾಗೆ ವರ್ಮ. ಈಗ ನಾಗಮಣಿ ನಿಂದು, ಇನ್ನು ನಾಗನಿಧಿ ಸಾಧಿಸೋದಷ್ಟೇ ಉಳಿದಿರೋದು ವರ್ಮ. ಸಾಧಿಸಿದೀನಿ ವೈನತೆಯ. ಯಾವ ಕಾರಣಕ್ಕೆ ಆ ನಾಗಗಳು ಅಹಂಕಾರ ಪಡುತ್ತಿದ್ದವೋ, ಯಾವುದರಿಂದ ಅಶೇಷ ಸಂಪತ್ತು ದೊರಕುತ್ತದೋ, ಯಾವುದರಿಂದ ಸೃಷ್ಟಿ ರಹಸ್ಯದ ಬಾಗಿಲು ತೆರೆಯುತ್ತದೋ, ಅಂತಹ ಮಹೋನ್ನತವಾದ ನಾಗಮಣಿನ ವಶಪಡಿಸಿಕೊಂಡು ನಿನ್ನ ಪಾದಕ್ಕೆ ಅರ್ಪಿಸಿದ್ದಾನೆ ಈ ಧನಂಜಯ ವರ್ಮ. ಸೃಷ್ಟಿ ಲಯಕರ್ತನಾದ ಸರ್ವಾಂತರ್ಯಾಮಿಯಾದ ಪರಮೇಶ್ವರನ ಮುಂದೆ ನನ್ನ ಭಕ್ತಿ ಪ್ರದರ್ಶಿಸಿ ಸೃಷ್ಟಿಯಲ್ಲೇ ಅತಿ ಪವಿತ್ರವಾದ ಶಿವರಾತ್ರಿ ದಿನದಂದು ನಾಗಮಣಿನ ಸಾಧಿಸಿಕೊಂಡಿದ್ದೀನಿ. ಶಭಾಷ್ ಕಣೋ ಅಣ್ಣ. ಇಷ್ಟು ದಿನ ನಿನ್ನ ಗೋಮುಖ ವ್ಯಾಘ್ರ ಅರ್ಥ ಮಾಡ್ಕೊಳ್ದೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಎಂತ ಹುಚ್ಚು ತಂಗಿ ನಾನು. ಆದ್ರೆ ಎಂತ ಆಟ ಆಡ್ಬಿಟ್ಟೆ ಅಣ್ಣ. ನಿನ್ನ ನಟನೆಗೆ ನಂದೊಂದು ಸಲಾಮು. ನನಗೆ ಈ ತಂಗಿ ಕಣ್ಣಿಗೆ ಮಣ್ಣೆರ್ಚ್ಬಿಟ್ಟೆ ಅಲ್ವಾ ಅಣ್ಣ? ಇಲ್ಲಿವರೆಗೂ ನೀನಾಟ ಆಡಿದ್ಯಾ. ಇನ್ನು ಮುಂದೆ ನಿನ್ನ ತಂಗಿ ಈ ಭದ್ರಾವತಿ ಆಟ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಕಷ್ಟಕ್ಕಾಗದೇ ಇರೋ ಅಣ್ಣ ಯಾಕೆ ಬೇಕು? ತಂಗಿ ಮಗಳು ಸಂಬಂಧ ಬೇಡ ಅಂತಿರೋ ಅಣ್ಣ ನನಗೆ ಯಾಕೆ ಬೇಕು? ನಾಗನಿಧಿ ನಂದು. ಅನಿರುದ್ಧ್ ನನ್ನ ಅಳಿಯ. ನೋಡು ವರ್ಮ, ನಾಗಮಣಿ ಪಡ್ಕೊಂಡಷ್ಟು ಸುಲಭ ಅಲ್ಲ ನಾಗನಿಧಿನ ಪಡ್ಕೊಳ್ಳೋದು. ಅದು ಕೇವಲ ಅನಿರುದ್ಧ್ ಪುಣ್ಯ ಒಟ್ಟಿಗಿದ್ರೆ ಮಾತ್ರ ಪಡ್ಕೊಳ್ಳೋದಿಕ್ಕೆ ಆಗೋದು ಅನ್ನೋ ವಿಷಯ ನಿನ್ ತಲೆಯಲ್ಲಿಟ್ಕೋ. ಖಂಡಿತವಾಗಿ ಗುರುಗಳೇ. ಅದಕ್ಕೆ ತಾನೇ ಪ್ರೀತಿ ನಂಬಿಕೆ ಅನ್ನೋ ಅಮೂಲ್ಯವಾದ ಆಯುಧವನ್ನ ಮುಂದಿಟ್ಟಿದ್ದೀನಿ. ಅವೆರಡೆ ತಪ್ಪದೆ ನಾಗನಿಧಿನ ಪಡ್ಕೊಳ್ಳೋದಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಮುಂದೆ ನಿನಗೆ ಶತ್ರುಗಳು ಒಬ್ಬೊಬ್ಬರಾಗಿ ಹೆಚ್ಚಾಗ್ತಾ ಹೋಗ್ತಾರೆ. ನಿನ್ ನೆರಳನ್ನ ಕೂಡ ನೀನ್ ನಂಬೇಡ.
ಯಾವ ಅನುಮಾನವನ್ನು ನೀನು ಹಗುರವಾಗಿ ತಗೋಬೇಡ. ಹಾಗೇ ಆಗ್ಲಿ ಗುರುದೇವ. ವಿಜಯೋಸ್ತು. ನಮೋ ವೈನತೇಯ. ನನಗೆ ತುಂಬಾ ಸಂತೋಷ ಆಗ್ತಿದೆ ಅನಿರುದ್ಧ್. ಇವತ್ತು ಈ ತರ ಬಹುಮಾನ ತಗೊಂಡಿದ್ ಪರ್ಣಿಕಾ ಪರ್ಣಿಕಾ ಬಿಡು. ಪರ್ಣಿಕಾ ಏನ್ ಮಾಡ್ತಾ ಇದ್ದೀಯಾ? ಪರ್ಣಿಕಾ ಹೇಯ್, ಮೆಂಟಲ್ ತಂದು ಸ್ವಲ್ಪ ಹೊತ್ತು ಸಂತೋಷವಾಗಿರೋ ನಿನ್ ಕೈಲಿ ನೋಡಕ್ಕಾಗಲ್ವಾ? ಆಗಲ್ಲ ಭಾವ. ನನ್ನ ಸಂತೋಷನ ಅವಳು ಕಿತ್ಕೊಂಡಿರ್ಬೇಕಾದ್ರೆ ಹೇಗ್ ಸುಮ್ನೆ ಇರ್ಲಿ? ಹೇಯ್, ಇರ್ಬೇಡ. ಇಲ್ಲಿ ಇರು ಅಂತ ನಿನಗೆ ಯಾರು ಹೇಳಿದ್ದು? ಇಲ್ಲಿಂದ ಹೊರಟೋಗು. ಎಲ್ಲಿಗೆ ಹೋಗ್ಬೇಕು? ಯಾಕೆ ಹೋಗ್ಬೇಕು? ನನ್ನ ಕಣ್ಣು ಮುಂದೆನೆ ಅವಳು ಈ ತರ ಮೆರೀತಿರ್ಬೇಕಾದ್ರೆ ನೋಡ್ಕೊಂಡು ಹೇಗ್ ಸುಮ್ನೆ ಇರ್ಲಿ? ಇಲ್ಲಿ ತನಕ ಬರೀ ಮಾತಲ್ಲೇ ಮರಳು ಮಾಡಿದವಳು ಈಗ ಪ್ರೀತಿ ಹೆಸರಲ್ಲಿ ಮರಳು ಮಾಡ್ತಿದ್ದಾಳೆ. ನಿಲ್ಸು. ಜಸ್ಟ್ ಶಟ್ ಅಪ್. ನಿನ್ ತರ ನನ್ನ ತಂಗಿಗೆ ಮಾತಲ್ಲಿ ಮರಳು ಮಾಡಕ್ ಬರಲ್ಲ. ನೋಡು ಪರ್ಣಿಕಾ, ನಿಂಗಾಗ್ಲೂ ಹೇಳಿದೆ, ಇವಾಗ್ಲೂ ಹೇಳ್ತಿದ್ದೀನಿ. ನನ್ ಮನ್ಸಲ್ಲಿರೋದು ಪುಣ್ಯ ಮಾತ್ರ. ನಿನ್ ಬಗ್ಗೆ ನಾನು ಯೋಚನೆ ಕೂಡ ಮಾಡಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಥೂ ಅಂತ ಅಂದ್ರೂ ಅವಳ ಹಿಂದೆನೆ ಇರ್ತಿಯಲ್ಲ ಭಾವ. ಹೌದು, ಇರ್ತೀನಿ. ಸಾಯೋವರೆಗೂ, ಈ ಪ್ರಾಣ ಹೋಗೋವರೆಗೂ ಇವಳ ಜೊತೆನೇ ಇರ್ತೀನಿ. ಶಿ ಇಸ್ ಮೈ ಲವ್, ಶಿ ಇಸ್ ಮೈ ಲೈಫ್, ಶಿ ಇಸ್ ಮೈ ಎವ್ರಿಥಿಂಗ್, ಶಿ ಇಸ್ ಮೈ ಎವ್ರಿಥಿಂಗ್. ಅರ್ಥ ಆಯ್ತಾ? ಹೊರಟೋಗು, ಮೊದಲು ಇಲ್ಲಿಂದ ಹೊರಟೋಗು. ಭಾವ, ನೀನು ನನ್ನನ್ನ ಇಲ್ಲಿಂದ ಆಚೆ ಹಾಕ್ಬೋದು, ಆದ್ರೆ ನನ್ ಮನ್ಸಲ್ಲಿ ನಿನ್ ಮೇಲಿರೋ ಪ್ರೀತಿನಲ್ಲ. ಏಯ್ ಪುಣ್ಯ, ನೀನ್ ಎಷ್ಟೇ ಕನ್ಸ್ಕೊಂಡ್ರು ಭಾವ ನನ್ನವನು. ಯಾರೇ ಅಡ್ಡ ಬಂದ್ರು ಭಾವನ್ ಜೊತೆ ನನ್ ಮದ್ವೆನ ನಿಲ್ಸಕ್ಕಾಗಲ್ಲ. ನೆನ್ಪಿಟ್ಕೋ. ಛೇ, ಪುಣ್ಯ, ನೋಡ್ದ್ಯಾ ಅನಿರುದ್ಧ್ ನಿನ್ನ ಎಷ್ಟು ಇಷ್ಟ ಪಡ್ತಿದ್ದಾನೆ ಅಂತ? ಈಗಲೂ ಕಾಲ ಮಿಂಚಿಲ್ಲ ಪುಣ್ಯ. ಹೇಳು. ಪ್ರೀತಿಸೋಕ್ಕೂ ಮುಂಚೆನೇ ಯೋಚನೆ ಮಾಡಬೇಕೆ ಹೊರತು ಮನ್ಸಲ್ಲಿರೋ ಪ್ರೀತಿನ ಪ್ರೀತಿಸೋರ್ಗೆ ಹೇಳಿದ್ಮೇಲಲ್ಲಮ್ಮ. ಯೋಚನೆ ಮಾಡಬೇಡ. ಅಯ್ಯೋ ದೇವ್ರೆ, ನಾನು ಹೇಗೆ ಹೇಳೋದು? ಪಂಚಭೂತಗಳು ಒಂದಾದಾಗ ಮಾತ್ರನೇ ಮನ್ಸಲ್ಲಿರೋ ಮಾತನ್ನ ನಾನು ಹೇಳಕ್ಕಾಗೋದು. ಈ ಪಂಚಭೂತ ಅಂದ್ರೇನು, ಒಂದಾಗದಂದ್ರೇನು? ಅವಾಗ ನಿನ್ ಮನ್ಸಿನ ಮಾತು ಹೇಳೋದಂದ್ರೇನು? ಏಯ್, ನಿಂಗೇನಾದ್ರೂ ಹುಚ್ಚ? ನಿನ್ ಮನ್ಸಲ್ಲಿರೋ ಪ್ರೀತಿ ಬಗ್ಗೆ ಹೇಳ್ತೀಯ ಅಂತ ಹುಚ್ಚಂತರ ಕಾಯ್ತಾ ಇದ್ದೀನಿ. ನಾನ್ ಸತ್ರು ಕೂಡ ನೀನ್ ಹೇಳಲ್ವೇನೋ? ಅನಿರುದ್ಧ್, ಏನ್ ಮಾತಾಡ್ತಿದ್ಯಾ? ಮತ್ತಿನ್ನೇನ್ ಮಾಡ್ಲಿ ಅಕ್ಕ? ಈ ಹುಚ್ಚಿಗೆ ನನ್ ಹುಚ್ಚ ಪ್ರೀತಿ ಬಗ್ಗೆ ಅರ್ಥ ಆಗ್ತಿಲ್ಲ. ಇನ್ ನಾನೇನ್ ಮಾಡ್ಲಿ? ನೀವೇ ಏನಾದ್ರೂ ಹೇಳಿ. ಅನಿರುದ್ಧ್, 5 ನಿಮಿಷ ಸುಮ್ಮನಿರೋ ನೀನು. ನಾವಿಲ್ವಾ ಮಾತಾಡಕ್ಕೆ? ಪುಣ್ಯ, ಪಂಚಭೂತಗಳು ಅಂದ್ರೆ ನಮ್ ಮನ್ಸೇನಮ್ಮ. ಒಂದ್ಸಲ ನಾವು ಮನ್ಸ್ಫೂರ್ತಿಯಾಗಿ ಆಸೆ ಪಟ್ರೆ, ನಾವ್ ಅನ್ಕೊಳ್ಳೋದ್ರಲ್ಲಿ ನ್ಯಾಯ ಇದ್ರೆ ಆ ಪಂಚಭೂತಗಳೆಲ್ಲ ಸೇರಿ ನಿಮ್ಮನ್ನ ಒಂದ್ ಮಾಡೇ ಮಾಡತ್ತೆ. ಅಮ್ಮ ಪುಣ್ಯ, ನಾವೀಗಿರೋ ಈ ಜಾಗದಲ್ಲೇ ಎಷ್ಟೋ ಜೋಡಿಗಳು ಒಂದಾಗಿರೋದು, ಮದ್ವೆನೂ ಆಗಿದೆ. ಯಾಕಂದ್ರೆ ಪ್ರೀತಿನ ಹೇಳ್ಕೊಳಕ್ಕೆ ವ್ಯಾಲೆಂಟೈನ್ಸ್ ಡೇಗಿಂತ ಬೇರೆ ದಿನ ಇಲ್ಲಮ್ಮ. ನೀನು ಉಸಿರಾಡೋ ಗಾಳಿ, ಆಕಾಶ, ನೀರು, ಭೂಮಿ, ಅಗ್ನಿ, ಈ ಪಂಚಭೂತಗಳ ಸಾಕ್ಷಿಯಾಗಿ ನಿನ್ ಮನ್ಸಲ್ಲಿರೋದನ್ನ ಹೇಳು. ನಿನ್ ಕಣ್ಮುಚ್ಕೋ, ನಿನ್ ಪ್ರೇಮಲೋಕಕ್ಕೆ ಹೋಗಮ್ಮ. ಅನಿರುದ್ಧ್, ಪುಣ್ಯ, ನಿನ್ ಮನ್ಸಲ್ಲಿರೋ ಪ್ರೀತಿ ಅನಿರುದ್ಧನ ಸೇರ್ಬೇಕು ಅಂದ್ರೆ ಪಂಚಭೂತಗಳ ಸಹಾಯ ಅಗತ್ಯ.
ಅನಿರುದ್ಧ್, ಹೆತ್ತ ತಾಯಿ ಅಂತಿರೋ ಈ ಭೂಮಿ ಸಾಕ್ಷಿಯಾಗಿ ತನ್ನ ಮಗು ಯಾವಾಗ್ಲೂ ಸಂತೋಷವಾಗಿರ್ಬೇಕು, ಯಾರ ಕೈಗೂ ಎಟಕ್ದೇ ಇರೋಷ್ಟು ಎತ್ತರಕ್ಕಿರ್ಬೇಕು ಅಂತ ಅನ್ಕೊಳ್ಳೋ ಹೆತ್ತ ತಂದೆ ಆಸೆಗೆ ಪ್ರತಿರೂಪ ಆಗಿರೋ ಆಕಾಶದ ಸಾಕ್ಷಿಯಾಗಿ, ಪವಿತ್ರವಾಗಿರೋ ಮಾಂಗಲ್ಯಕ್ಕೆ ಪ್ರತಿರೂಪ ಆಗಿರೋಂಥ ಆ ಅಗ್ನಿದೇವನ್ ಸಾಕ್ಷಿಯಾಗಿ, ಎಲ್ರೂ ತಣ್ಣಗಿರ್ಬೇಕು ಅಂತ ಅನ್ಕೊಳ್ಳೋ ಆ ಗಂಗಮ್ಮ ತಾಯಿ ಸಾಕ್ಷಿಯಾಗಿ, ಈ ಗಾಳಿ ಸಾಕ್ಷಿಯಾಗಿ ನನ್ನ ಮನ್ಸಲ್ಲಿರೋ ಮಾತನ್ನ ನಿನಗೆ ಹೇಳ್ಬೇಕು ಅನಿಸ್ತಿದೆ. ಅದಕ್ಕೆ ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ನನ್ನ ಮನಸ್ಸು. ಪುಣ್ಯ, ನೀನು ಹೇಳೋ ಆ ಮಾತಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಹೇಳ್ತೀನಿ ಅನಿರುದ್ಧ್, ಆದ್ರೆ ಇಲ್ಲಲ್ಲ, ಅಲ್ಲಿ ನೋಡು, ನಮ್ಮ ಪ್ರೀತಿನ ಗೆಲ್ಲಿಸ್ಬೇಕು ಅಂತ ಸಾಕ್ಷಿಯಾಗಿರೋ ಆ ಪಾರ್ವತಿ ಪರಮೇಶ್ವರನ್ ಥರ ಬಂದಿದ್ದಾರೆ ನೋಡು, ಅಣ್ಣ ಮತ್ತೆ ಅತ್ತಿಗೆ, ಅವ್ರ ಸಾಕ್ಷಿಯಾಗೆ ಹೇಳ್ತೀನಿ. ಬಾ. ಅಣ್ಣ, ಅದ್ಕೆ ಪಂಚಭೂತಗಳು ನಮ್ಗೆ ಆಶೀರ್ವಾದ ಮಾಡ್ತು. ನನ್ನ ಪಂಚಪ್ರಾಣ ಆಗಿರೋ ಅನಿರುದ್ಧ್ಗೆ ನನ್ನ ಪ್ರೀತಿ ಬಗ್ಗೆ ಹೇಳ್ದೆ. ಅನಿರುದ್ಧ್, ಈ ಮಾತನ್ನ ನಿಂಗೆ ಹೇಳಬೇಕು ಅಂತ ನನ್ನ ಮನ್ಸಲ್ಲಿ ನೀನಿದೆಯಾ ಅಂತ ನನಗೆ ಗೊತ್ತಾಗಿದ್ದ ಕ್ಷಣದಿಂದ ಎಷ್ಟು ಕಾಯ್ತಾ ಇದ್ದೀನಿ ಅಂತ ಗೊತ್ತಾ? ನಿನ್ ಮನ್ಸಲ್ಲಿರೋ ಮಾತನ್ನ ನೀನ್ ಹೇಳು ಪುಣ್ಯ ಅಂತ ನೀನ್ ಕೇಳೋ ಪ್ರತಿ ಸಲನೂ ಮನ್ಸಲ್ಲಿರೋ ಮಾತನ್ನ ನನ್ನ ಬಾಯಲ್ಲಿ ಹೇಳೋದಕ್ಕೆ ಆಗದೆ ಎಷ್ಟು ನರ್ಕ ಅನುಭವಿಸ್ದೆ ಅಂತ ನನಗೆ ಗೊತ್ತು. ಅಮ್ಮ ಅಪ್ಪನ ಪ್ರೀತಿನೇ ಗೊತ್ತಿಲ್ದೇ ಇರೋ ನಂಗೆ ಆ ಪ್ರೀತಿ ಈ ಥರ ಇರತ್ತಾ ಅಂತ ಅನ್ಸೋ ಹಾಗೆ ಮಾಡಿದೆ. ನೀನು 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 ಒಂದು ಕ್ಷಣ ಕಾಣಿಸ್ದೆ ಹೋದ್ರು, ಒಂದ್ ವೇಳೆ ನೀನೇನು ತರಲೆ ಮಾಡದೆ ಹೋದ್ರೆ ಏನೋ ಕಳ್ಕೊಂಡಿರೋ ಹಾಗೆ ಅನ್ಸುತ್ತೆ. ಜೀವನದ ಮೇಲೆ ಆಸೆ ಹುಟ್ಟಿದ್ದು ನಿನ್ನಿಂದಾನೆ, ಪ್ರೀತಿ ಅಂದ್ರೆ ನಂಬಿಕೆ ಬಂದಿದ್ದು ನಿನ್ನಿಂದಾನೆ. ನನ್ನಿಂದ ನೀನ್ ದೂರ ಆಗೋದ್ರೆ ಆ ಕ್ಷಣ ನಾನು ಸತ್ತ ಹಾಗೇನೆ. ಅನಿರುದ್ಧ್, ನನ್ನ ಕಡೆ ಉಸಿರಿರೋವರೆಗೂ ನನ್ನ ಜೊತೆ ಇರ್ತೀಯಾ? ನಿನ್ ಮಡ್ಲಲ್ಲಿ ಸುಮಂಗಲಿಯಾಗಿ ಕಣ್ಮುಚ್ಚೋ ಅವಕಾಶನ ಈ ಪುಣ್ಯನಿಗೆ ಕರುಣಿಸ್ತೀಯಾ? ಅನಿರುದ್ಧ್, ನೋಡು, ನನ್ನ ಕಣ್ಣನ್ನೇ ನೋಡು. ಯಾವಾಗಲೂ ಹೇಳ್ತಿರ್ತೀಯಲ್ಲ ನನ್ನ ಕಣ್ಣು ಮಾತಾಡತ್ತೆ ಅಂತ. ಈಗ ನನ್ನ ಕಣ್ಣು ಏನು ಹೇಳ್ತಿದೆ ಅಂತ ಹೇಳು ಅನಿರುದ್ಧ್. ಈ ಪುಣ್ಯ ನನ್ನ ಪ್ರೀತಿಸ್ತಿದ್ದಾಳೆ ಅಂತ ಹೇಳ್ತಿದೆ. ಅದೇ ಮಾತನ್ನ ನನ್ನ ಬಾಯಿಂದ ಕೇಳಬೇಕು ಅಂತ ಕಾಯ್ತಿದ್ದೆ ಅಲ್ವಾ? ಹೇಳ್ತಿದ್ದೀನಿ ಅನಿರುದ್ಧ್. ಅನಿರುದ್ಧ್, ನಾನು ನಿನ್ನ ಪ್ರೀತಿಸ್ತಿದ್ದೀನಿ. ನೀನ್ ಇಷ್ಟಪಡೋ ನಿನ್ ಪುಣ್ಯಂಗೆ ನೀನಂದ್ರೆ ಪ್ರಾಣ ಅನಿರುದ್ಧ್, ಪ್ರಾಣ. ಐ ಲವ್ ಯು ಸೋ ಮಚ್. ಪುಣ್ಯ, ಐ ಲವ್ ಯು ಹೇಳು. I love you. I love you. I love you too. I love you so much.